ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 22ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಪುರುಷಃ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಪಾರ್ಥ, ಆ ಉತ್ತಮ ಪುರುಷನ ಸಾಕ್ಷಾತ್ಕಾರ ಅನನ್ಯ ಭಕ್ತಿಯಿಂದ ಲಭಿಸುವುದು. ಈ ಭೂತ ಮಾತ್ರವೆಲ್ಲ ಅವನಲ್ಲಿಯೇ ಇದೆ. ಇವುಗಳೆಲ್ಲವೂ ಅವನಿಂದ ಪರಿವ್ಯಾಪ್ತವಾಗಿವೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದನ್ನು ನಾವು ವಿಸ್ತೃತವಾಗಿ ಅರ್ಥೈಸ್ಕೊಳ್ಬೇಕು ಅಂತಂದರೆ, ಪರಮಾತ್ಮನನ್ನು ಅನನ್ಯ ಭಕ್ತಿಯಿಂದ ಪಡೆಯಬಹುದು. ಅವನನ್ನು ಪಡೆಯುವುದಕ್ಕೆ ನಾವು ಬೇಕಾದಷ್ಟು ಕೆಲಸ ಕರ್ಮಗಳನ್ನು ಮಾಡಬೇಕಾಗಿಲ್ಲ. ಆದರೆ ನಮ್ಮ ವಿಚಾರದ ಒಂದರಿಯಿಂದ ಅವನನ್ನು ಜರಡಿ ಆಡಬೇಕಾಗಿಲ್ಲ. ಇಲ್ಲಿ ಒಂದು ಬಹಳ ಸುಲಭವಾದ ಮತ್ತು ಸ್ವಾಭಾವಿಕವಾದ ಮಾರ್ಗವನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಇದು ತುಂಬ ಸುಲಭ ಅಂತ ಕೂಡ ಹೇಳ್ತಾ ಇದ್ದಾನೆ. ಯಾಕಂದರೆ ಪ್ರೀತಿಸುವಷ್ಟು ಸುಲಭವಾಗಿರುವಂಥದ್ದು ಮತ್ತೊಂದಿಲ್ಲ. ನಾವು ಯಾವಾಗ ಪ್ರೀತಿಸುತ್ತೇವೆಯೋ ಆ ಪ್ರೀತಿಸುವ ವಸ್ತುಗಳ ಕಡೆಗೆ ಮನಸ್ಸು ಏಕಾಗ್ರವಾಗುತ್ತಾ ಬರುತ್ತದೆ. ನಾವು ಏಕಾಗ್ರತೆಗೆ ಅಷ್ಟೊಂದು ಕಷ್ಟವನ್ನು ಪಡಬೇಕಾಗಿಲ್ಲ. ಭಗವಂತನ ಮೇಲೆ ಪ್ರೀತಿಯನ್ನು ಹುಟ್ಟಿಸ್ಕೊಳ್ಬೇಕು ಅಷ್ಟೇ. ಇದು ಸ್ವಾಭಾವಿಕವಾಗಿರುವಂಥದ್ದು. ಪ್ರೀತಿಯಷ್ಟು ಸ್ವಾಭಾವಿಕವಾಗಿರುವಂಥದ್ದು ಇನ್ಯಾವುದೂ ಇಲ್ಲ. ಈ ಪ್ರೀತಿಯನ್ನು ನಾವು ಪಶು ಪಕ್ಷಿಗಳಲ್ಲಿ ಕಾಣ್ತೇವೆ, ಮನುಷ್ಯರಲ್ಲಿ ಕಾಣ್ತೇವೆ, ಎಲ್ಲರಲ್ಲಿಯೂ ಕೂಡ ನಾವು ಅದನ್ನು ಕಾಣ್ತೇವೆ. ಪ್ರೀತಿ ಇಲ್ಲದ ಎದೆಯೇ ಇಲ್ಲ. ಪ್ರೀತಿ ಇಲ್ಲದೆ ಮೋಡ ಕಟ್ಟೀತು ಹೇಗೆ? ಪ್ರೀತಿ ಇಲ್ಲದೆ ಹೂವು ಅರಳೀತು ಹೇಗೆ? ಹೀಗೆಲ್ಲ ಕವಿಗಳು ಕೂಡ ನುಡಿದಿದ್ದಾರೆ. ಒಬ್ಬ ಚಾರ್ವಾಕನಾಗಿರಬಹುದು, ಅಥವಾ ಒಬ್ಬ ಜಡವಾದಿಯೇ ಆಗಿರಬಹುದು, ಅಥವಾ ಒಬ್ಬ ಸಂದೇಹವಾದಿಯೂ ಕೂಡ ಆಗಿರಬಹುದು. ಆದರೆ ಎಲ್ಲರೂ ಕೂಡ ಯಾವುದಾದರೂ ಒಂದು ವಸ್ತುವನ್ನು ಪ್ರೀತಿಸಿಯೇ ಪ್ರೀತಿಸಿರ್ತಾರೆ. ಆದರೆ ಭಕ್ತನಾದರೋ ಆ ಪ್ರೀತಿಯನ್ನು ದೇವರ ಕಡೆಗೆ ಹರಿಸುತ್ತಾನೆ. ಅದರಿಂದ ಅವನ ಪ್ರೀತಿ ಪರಿಪೂರ್ಣವಾಗುತ್ತೆ. ದೇವರಿಲ್ಲದ ಅನ್ಯ ವಸ್ತುಗಳೆಲ್ಲ ಅಲ್ಪ. ಅವುಗಳನ್ನು ಪ್ರೀತಿಸಿ ಸುಖವಿಲ್ಲ, ಆನಂದವೂ ಇಲ್ಲ. ಅದರಿಂದ ಬರುವ ಸುಖ, ಆನಂದ ಇವೆಲ್ಲ ತಾತ್ಕಾಲಿಕ. ಅದರ ಹಿಂದೆಯೇ ಕಾದು ಕುಳಿತಿದೆ. ನಾವು ಅನುಭವಿಸಿದ ಒಂದಕ್ಕೆ 10ರಷ್ಟು ದುಃಖ ನಮ್ಮ ಮೇಲೆ ಬೀಳುವುದಕ್ಕೆ ಕಾದು ಕುಂತಿದೆ. ಇದನ್ನೆಲ್ಲ ಅರಿತ ಭಕ್ತ ಭಗವಂತನೆಂಬ ಭೂಮವನ್ನು ಪ್ರೀತಿಸ್ತಾನೆ. ಅಲ್ಲಿ ಮಾತ್ರ ಸುಖ, ಅಲ್ಲಿ ಮಾತ್ರ ಆನಂದ ಅಂತ ಹೇಳ್ತಾರೆ. ಆದರೆ ಇದು ಇಂದ್ರಿಯಾತೀತವಾಗಿರುವಂಥ ಒಂದು ಪ್ರೀತಿ. ನಾವು ಮಾಡಬೇಕಾಗಿರುವಂಥದ್ದು ಇಷ್ಟೇ: ಪುರುಷ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ ಅಂತಂದರೆ, ನಾವು ಭಗವಂತನನ್ನು ಅನನ್ಯ ಭಕ್ತಿಯಿಂದ ಪ್ರೀತಿಸಬೇಕು ಅಂತ ಇದ್ದಾನೆ ಕೃಷ್ಣ. ಪ್ರೀತಿ ಅನನ್ಯವಾಗಿರಬೇಕು. ಯಾವಾಗಲೂ ಭಗವಂತನ ಕಡೆಗೆ ಆ ಪ್ರೀತಿ ಅನ್ನುವಂಥದ್ದು ಹರಿಯುತ್ತಿರಬೇಕು. ನದಿ ಎಡೆಬಿಡದೆ ಸಾಗರಕ್ಕೆ ಹರಿಯುವಂತೆ ನಾವು ಜೀವಿಗಳಾಗಿರುವಂಥವರು ನಾವು
ದೇವರೆಡೆಗೆ ಧಾವಿಸ್ತಾ ಇರಬೇಕು ಮತ್ತು ಭಗವಂತನನ್ನ ಪ್ರೀತಿಗಾಗಿ ಮಾತ್ರ ಪ್ರೀತಿಸ್ತಾ ಇರಬೇಕು. ಅವನೇ ನಿಜವಾದ ಅನನ್ಯ ಭಕ್ತ ಅಂತ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಅಂಥ ಅನನ್ಯ ಭಕ್ತನಾದವನಿಗೆ ದೇವರಿಂದ ಏನನ್ನೂ ಕೂಡ ಪಡೆಯಬೇಕೆಂಬ ಆಸೆ ಇರೋದಿಲ್ಲ. ಇರುವಂಥ ಆಸೆಯೆಲ್ಲ ಒಂದೇ, ಅದು ಅವನಿಗೆ ದೇವರೊಬ್ಬನೇ ಬೇಕಾಗಿರುವಂಥದ್ದು. ಅವನ ಉಗ್ರಾಣದಲ್ಲಿರುವಂಥ ಯಾವ ಐಶ್ವರ್ಯವೂ ಅವನಿಗೆ ಬೇಕಾಗಿಲ್ಲ. ಇಂದ್ರ ಮತ್ತು ಬ್ರಹ್ಮನ ಪದವಿಯನ್ನೂ ಕೂಡ ನಿರಾಕರಿಸುವಂಥವನು ಭಕ್ತ. ಅದು ಯಾವುದಕ್ಕೆ? ಭಗವಂತನ ಪ್ರೀತಿಗಾಗಿಯೇ. ಈ ಭಗವಂತನಲ್ಲಿ ಎಲ್ಲ ಪ್ರಾಣಿಗಳು ಇವೆ. ಈ ಬ್ರಹ್ಮಾಂಡವೆಲ್ಲ ಆ ಭಗವಂತನಲ್ಲಿಯೇ ಇದೆ. ನಾವು ನೋಡುವ ಬ್ರಹ್ಮಾಂಡವೆಲ್ಲ ಆಕಾಶದೊಳಗೆ ಹೇಗೆ ಇದೆಯೋ ಹಾಗೆ ಅವನಲ್ಲಿ ಈ ವಿಶ್ವವೆಲ್ಲ ಅಡಗಿದೆ. ಅವನನ್ನು ಪ್ರೀತಿಸಿದರೆ ಎಲ್ಲವನ್ನು ಪ್ರೀತಿಸಿದಂತೆ. ಗರ್ಭಿಣಿಯಾದ ತಾಯಿ ಊಟ ಮಾಡಿದರೆ ಅವಳೊಳಗೆ ಇರುವ ಮಗುವಿಗೆ ಹೇಗೆ ಅದರ ಸಾರ ಹೋಗುವುದೋ ಹಾಗೆ ನಾವು ಭಗವಂತನನ್ನ ಪ್ರೀತಿಸಿದರೆ ಎಲ್ಲರನ್ನ ಪ್ರೀತಿಸುತ್ತೇವೆ. ಏಕೆಂದರೆ ಇವರೆಲ್ಲ ಅವನಲ್ಲಿ ಇರುವವರು. ಭಗವಂತನಿಲ್ಲದ ಸ್ಥಳವಿಲ್ಲ. ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿಕೊಂಡಿರುವಂಥವನು ಅವನು. ಪಾಪಿ, ಪುಣ್ಯವಂತ, ಬುದ್ಧಿವಂತ, ದಡ್ಡ ಎಲ್ಲರೂ ಕೂಡ ಅವನಲ್ಲಿಯೇ ಇರುವಂಥವರು. ಇರುವುದು ಮಾತ್ರವಲ್ಲ, ಅವರನ್ನೆಲ್ಲ ವ್ಯಾಪಿಸಿಕೊಂಡಿರುವಂಥವರು. ಅವರೊಳಗೆಲ್ಲ ಹರಿಯುತ್ತಿರುವಂಥವರು. ಕಲ್ಲು ನೀರಿನಲ್ಲಿದ್ದರೆ ಮೇಲೆ ಮಾತ್ರ ನೀರು ಇರುವಂಥದ್ದು. ಅಂದರೆ ಕಲ್ಲು ನೀರಿನ ಒಳಗಡೆ ಇದ್ದರೆ ಆ ಕಲ್ಲಿನ ಮೇಲೆ ಮಾತ್ರ ನೀರು ಇರುವಂಥದ್ದು. ಆದರೆ ಆ ಕಲ್ಲಿನ ಒಳಗೆ ನೀರು ಹೊಕ್ಕಿಲ್ಲ. ದೇವರು ಹಾಗಲ್ಲ. ಅವರಲ್ಲಿ ಇರುವುದು ಮಾತ್ರವಲ್ಲ, ಅವರಲ್ಲಿ ಓತಪ್ರೋತವಾಗಿ ಹರಡಿರೋರು ಎಲ್ಲರೂ ಕೂಡ ಭಕ್ತರೇ. ಎಳೆಯ ಮಾವಿನಕಾಯನ್ನು ಊರುಗಾಯಿ ಉಪ್ಪಿನಕಾಯಿ ಮಾಡ್ತೇವೆ ನಾವು. ಆ ಮಾವಿನಕಾಯಿಯನ್ನು ಮಸಾಲೆಯಲ್ಲಿ ಅದ್ದಿ ಇಡ್ತೇವೆ. ಹಾಗೆ ಅದ್ದಿ ಇಟ್ಟಾಗ ಆ ಮಸಾಲೆಯ ಉಪ್ಪು, ಹುಳಿ, ಖಾರ ಎಲ್ಲವೂ ಕೂಡ ಒಂದಷ್ಟು ದಿನಗಳವಾದ ಮೇಲೆ, ಒಂದಷ್ಟು ಕಾಲಗಳು ಮಾಸಿದ ಮೇಲೆ ಆ ಎಲ್ಲ ಮಸಾಲೆಗಳು ನಿಧಾನವಾಗಿ ಆ ಮಾವಿನಕಾಯಿಯ ಒಳಗೆ ಹೊರಗೆ ಎಲ್ಲ ಕಡೆಯೂ ವ್ಯಾಪಿಸುತ್ತೆ. ಅದರಂತೆಯೇ ಜಗತ್ತು ಅವನಲ್ಲಿದೆ ಅಂತ ಹೇಳಿ. ನಾವೊಂದು ಮಾವಿನಕಾಯಿಯನ್ನು ಭಗವಂತ ಅಂತೇಳಿ ಅಂದುಕೊಂಡ್ರೆ ಆ ಮಾವಿನಕಾಯಿಯನ್ನು ಉಪ್ಪು, ಹುಳಿ, ಖಾರದ ಒಂದು ಜರಡಿಗೆ ಹಾಕಿದಾಗ ಹೇಗೆ ಒಂದಷ್ಟು ಸಮಯವಾದ ಮೇಲೆ ಆ ಇಡೀ ಉಪ್ಪಿನಕಾಯಿ ಒಳಗೆ ಹೊರಗೆ ಎಲ್ಲ ಕಡೆಯೂ ಹೇಗೆ ಮಸಾಲೆಯು ವ್ಯಾಪಿಸ್ಕೊಂಡಿರುತ್ತೋ ಹಾಗೆ ಭಗವಂತನು ಕೂಡ ಇಡೀ ಜಗತ್ತಿನ ಹೊರಗೆ ಮತ್ತು ಜಗತ್ತಿನ ಒಳಗೆ, ಅವನ ಒಳಗೂ ಕೂಡ ಜಗತ್ತಿದೆ, ಅವನ ಹೊರಗೆ ಕೂಡ ಜಗತ್ತಿದೆ. ಹಾಗೆ ಪ್ರತಿಯೊಂದು ವಸ್ತುವಿನ ಒಳಗೂ ಅವನೇ ಇದ್ದಾನೆ, ಪ್ರತಿಯೊಂದು ವಸ್ತುವಿನ ಹೊರಗೂ ಕೂಡ ಅವನೇ ಇದ್ದಾನೆ. ಹಾಗಾಗಿಯೇ ಸರ್ವವ್ಯಾಪಿ ಭಗವಂತ ಅಂತ ಹೇಳಿ ನಾವು ಕರೆಯುವಂಥದ್ದು. ಹಾಗಾಗಿ ಪಾರ್ಥ, ಎಲ್ಲ ಜೀವರಾಶಿಗಳಲ್ಲೂ ಯಾರಲ್ಲಿರುವವೋ ಮತ್ತು ಯಾರು ಈ ಸಚರಾಚರ ಪ್ರಪಂಚವನ್ನು ವ್ಯಾಪಿಸಿದ್ದಾನೋ ಆ ಪರಮ ಪುರುಷನನ್ನ ಅನನ್ಯ ಭಕ್ತಿಯಿಂದ ಮಾತ್ರ ನೀನು ಪಡೆಯೋದಕ್ಕೆ ಸಾಧ್ಯ ಅಂತ ಹೇಳಿ ಕೃಷ್ಣ ಈ ಶ್ಲೋಕದ ಮೂಲಕ ಅವನನ್ನು ಪಡೆಯುವಂಥ ಒಂದು ಸುಲಭವಾದ ಮಾರ್ಗವನ್ನು ತಿಳಿಸ್ತಾ ಇದ್ದಾನೆ. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ಸಮಯ ಪಾಲಿಸದವರ ಕಾಲ ಹಂಗಿಸದಿರದು, ಸಮಯ ಪಾಲಿಸದವರ ಕಾಲ ಹಂಗಿಸದಿರದು, ಕಾಲ ಸರಿವುದು ನಿತ್ಯ ತಾನೊಪ್ಪಿದಂತೆ, ಕಾಲ ಸರಿವುದು ನಿತ್ಯ ತಾನೊಪ್ಪಿದಂತೆ, ಯಾರ ಕಾಯಿಸಬೇಡ ಕಾದು ಕುಳಿತಿರಬೇಡ, ಯಾರ ಕಾಯಿಸಬೇಡ ಕಾದು ಕುಳಿತಿರಬೇಡ, ಕಾಲ ನಿರ್ಣಾಯಕವೋ ಮುದ್ದು ರಾಮ, ಕಾಲ ನಿರ್ಣಾಯಕವೋ ಮುದ್ದು ರಾಮ. ಹಾಗಾಗಿ ಸಮಯ ಯಾರು ಪಾಲಿಸಲ್ವೋ ಅವರನ್ನು
ಕಾಲ ಹಂಗಿಸುತ್ತೆ. ಹಾಗಾಗಿ ಯಾವುದಕ್ಕೂ ಕಾಯದೆ, ಯಾವುದಕ್ಕೂ ಕಾದು ಕುಳಿತುಕೊಳ್ಳದೆ ಈ ಕಾಲ ಎಂಬುವಂಥದ್ದು ನಿರ್ಣಾಯಕವಾಗಿದೆ. ಈ ನಿರ್ಣಾಯಕವಾಗಿರುವಂತಹ ಕಾಲದಲ್ಲಿ ಅನನ್ಯ ಭಕ್ತಿಯಿಂದ ಭಗವಂತನನ್ನ ಪ್ರಾರ್ಥಿಸು, ಅನನ್ಯ ಭಕ್ತಿಯಿಂದ ಈ ಭಗವಂತನೆಡೆಗೆ ನೀನು ಧ್ಯಾನಿಸು, ಆ ಮೂಲಕ ಆ ಭಗವಂತನನ್ನೇ ನೀನು ಸ್ವೀಕರಿಸು ಎಂಬ ಭಾವವನ್ನ ಇಲ್ಲಿ ಕೃಷ್ಣ ಮುದ್ದುರಾಮನ ಪದ್ಯದ ಮೂಲಕವೂ ಕೂಡ ತಿಳಿಸ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.